ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಮಾವಿನಕಾಯಿ ಉಪ್ಪಿನಕಾಯಿ. ಯುಗಾದಿ ಬಂತು ಅಥವಾ ಮಾವಿನಕಾಯಿ ಸೀಸನ್ ಬಂತು ಅಂದ ತಕ್ಷಣ ಎಲ್ಲರೂ ಮನೇಲಿ ಉಪ್ಪಿನಕಾಯಿ ಹಾಕ್ತೀರಾ. ಸ್ವಲ್ಪ ಡಿಫ್ರೆಂಟಾಗಿದೆ ಇದು. ಶುಂಠಿ ಬೆಳ್ಳುಳ್ಳಿ ಹಾಕಿ ಮಾಡಿರೋದ್ರಿಂದ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬ ರುಚಿಯಾಗಿದೆ. ನಾನೊಂದು ಮಾವಿನಕಾಯಿ ತೊಗೊಂಡು ತೊಳೆದ್ಬಿಟ್ಟು ಎಲ್ಲ ಒರೆಸಿಟ್ಕೊಂಡಿದ್ದೀನಿ. ತೊಟ್ಟು ಭಾಗ ತೆಗೆದು ಒಳಗಡೆ ಇರೋಂಥ ಮಾವಿನಕಾಯಿ ಬೀಜ ಅಥವಾ ವಾಟೆ ಅಂತ ಹೇಳ್ತೀವಿ, ಅದನ್ನು ತೆಗೆದು ನಂತರ ಈ ಪೀಸ್ನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಮಾವಿನಕಾಯಿನ ಸಣ್ಣ ಪೀಸ್ ಬೇಕಾ, ನಿಮಗೆ ಉದ್ದುದ್ದ ಬೇಕಾ, ಯಾವ ರೀತಿ ಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ಸಿಪ್ಪೆ ಸಮೇತನೇ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಚಿತ್ರಾನ್ನಕ್ಕೆ ಬೇಳೆ ಸಾರಿಗೆ ಹಾಕುವಾಗ ಮಾತ್ರ ನಾನು ಸಿಪ್ಪೆ ತೆಗೆಯೋದು. ಇದ್ದಂಗೆ ಎಲ್ಲ ನಾವು ಉಪ್ಪಿನಕಾಯಿಗೆ ಸಿಪ್ಪೆ ತೆಗೆಯೋದಿಲ್ಲ. ಇದು ಶುಂಠಿ ಉಪಯೋಗಿಸ್ತಾ ಇದ್ದೀನಿ. ಈ ಶುಂಠಿನಲ್ಲಿ ಕುಡಿ ಬಂದಿರೋಂಥದ್ದಿದ್ರೆ ನೀವು ಕಟ್ ಮಾಡಿ ಪಾಟ್ನಲ್ಲಿ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದು ಮಾವಿನಕಾಯಿ ಶುಂಠಿ ಅಂತಲೇ ಕೊಟ್ಟರು. ಅಂದರೆ ಇದು ಮುರಿದ ತಕ್ಷಣ ನಾರ್ಮಲ್ ಶುಂಠಿಗಿಂತ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಮಾವಿನಕಾಯಿ ಸೊನೆ ಇರುತ್ತಲ್ಲ, ಆ ರೀತಿ ಬರುತ್ತೆ ಸ್ಮೆಲ್ಲು. ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಇದನ್ನು ಬಳಸ್ತಾ ಇರೋಂಥದ್ದು. ಒಂದು 2 ಇಂಚಷ್ಟು ಶುಂಠಿನ ಚೆನ್ನಾಗಿ ತೊಳೆದು ಒರೆಸಿಟ್ಟಿರೋದ್ರಿಂದ ಸಿಪ್ಪೆ ತೆಗಿತಾ ಇಲ್ಲ ನಾನು. ಸಿಪ್ಪೆ ಸಮೇತನೇ ಸಣ್ಣಗೆ ಬೇಕಾ ಉದ್ದಕ್ಕೆ ಬೇಕಾ ನೋಡಿ ಕಟ್ ಮಾಡಿ ಹಾಕ್ಕೊಳ್ಬಹುದು. ಮಾವಿನಕಾಯಿ ಕಟ್ ಮಾಡಿದ ನಂತರ ಅಳತೆ ಮಾಡಿ ಇಟ್ಕೊಳ್ಳಿ. 1 ಕಪ್ಪು ಮಾವಿನಕಾಯಿ ಪೀಸ್ಗಳಿದ್ದಾವೆ. ಅದ್ರ ಮೆಜರ್ಮೆಂಟ್ಗೆ ನಾನು ಮುಂದಿನ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತೀನಿ. ಅದೇ ಮೆಜರ್ಮೆಂಟ್ಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಶುಂಠಿ ಕೂಡ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ನೀವು ಜಜ್ಜಿ ಕೂಡ ಹಾಕ್ಕೊಳ್ಬಹುದು, ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ನಾನೀಗ ಮಸಾಲೆಗಳಿಗೆ ಏನೇನು ಬೇಕಂತ ಹೇಳ್ತೀನಿ. ಸಾಸಿವೆ ಮತ್ತು ಬಿಳಿ ಸಾಸಿವೆ, ಕಪ್ಪು ಸಾಸಿವೆ ಎರಡೂ ಸೇರಿ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನಷ್ಟಿದೆ. ಟೇಬಲ್ ಸ್ಪೂನು ಲೆಕ್ಕದಲ್ಲೇ ಹೇಳ್ತಿರೋದು. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಿದ್ದೀನಿ. ಒಳ್ಳೆ ಫ್ಲೇವರ್ ಇರುತ್ತೆ. ತುಂಬ ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಒತ್ತು ಹೋಗೋ ಥರ ಅಥವಾ ಕಪ್ಪುಗಾಗೋ ಥರ ಇದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಲೈಟ್ ಕಲರ್ ಬಂದದ್ದು ಚಟಪಟ ಅನ್ನತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಎಲ್ಲ ಜೊತೆನಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು, ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನೋಡಿ ಚಟಪಟ ಸೌಂಡ್ ಬರ್ತಿದೆಯಲ್ಲ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕೊಳ್ಳೋದು ಅಥವಾ ಪುಡಿ ಉಪ್ಪು ಯಾವುದಾದ್ರೂ ಪರವಾಗಿಲ್ಲ. ಕಲ್ಲುಪ್ಪು ನಾನು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾದ ನಂತರ ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾಗಷ್ಟಲ್ಲಿ ನಾನಿಲ್ಲಿ ಸಾಸಿವೆ ಎಣ್ಣೆ ತೊಗೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಒಳ್ಳೆ ಫ್ಲೇವರ್ ಇರುತ್ತೆ. ನೀವು ವರ್ಷ ಇಟ್ಟು ಕೂಡ ಫ್ಲೇವರ್ ಕೂಡ ಹಾಳಾಗೋದಿಲ್ಲ. ಸಾಸಿವೆ ಎಣ್ಣೆನ 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ. 1 ಕಪ್ಪು ಮಾವಿನಕಾಯಿ ಪೀಸ್ಗಳಿಗೆ. ಅದು ಸ್ವಲ್ಪ ಬಿಸಿಯಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿತ್ತು ಎರಡನ್ನೂ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದೇ ಎಣ್ಣೆ ನಾವು ಬಿಸಿ ಮಾಡಿನೇ ಉಪ್ಪಿನಕಾಯಿಗೆ ಹಾಕೋದ್ರಿಂದ ಅದೇ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಬೇಕು. ಆನಂತರ ನಾವು ಹುರಿದಿರೋದೆಲ್ಲನೂ ತಣ್ಣಗಾಗಿರುತ್ತೆ, ಪುಡಿ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ 2 ಮಾತ್ರನೇ. ಸ್ಟವ್ ಆಫ್ ಆಗಿದೆ. ಅದು ತಣ್ಣಗಾಗಷ್ಟಲ್ಲಿ ಇದು ಕೂಡ ಚೆನ್ನಾಗಿ ಕೂಲ್ ಆಗಿದೆ. ಇದನ್ನು ಕೂಡ ಈಗ ಪುಡಿ ಮಾಡ್ಕೊಳ್ಳೋಣ. ಇದು ಕೂಡ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಪೇಸ್ಟ್ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀವು ಸಾಸಿವೆ ಹಾಕೊಂಡು ಕೂಡ ಹುರ್ಕೊಳ್ಬೋದು. ತುಂಬ ಸಾಸಿವೆ ಹಾಕಿದ್ರು ಕೂಡ ಕಹಿ ಬರುತ್ತೆ. ನೋಡ್ಕೊಂಡು ಈ ಮೆಜರ್ಮೆಂಟ್ಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅಥವಾ 1 ಸಣ್ಣ ಸ್ಪೂನಷ್ಟು ಅರಿಶಿನ ಹಾಗೆ ಹಿಂಗು ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಪೂರ್ತಿ ತಣ್ಣಗಾಗಿದೆ. ಅನಂತರ ನಾನು ಹಿಂಗು ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ ಕೂಡ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು ಎಷ್ಟು ತೊಗೊಳ್ತೀವಿ ಖಾರದ ಪುಡಿ ಕೂಡ ಅಷ್ಟು ತೊಗೊಂಡಿದ್ದೀನಿ. ಆನಂತರ ನಾವು ಪುಡಿ ಮಾಡಿರೋಂಥ ಜೀರಿಗೆ ಸಾಸಿವೆ ಎಲ್ಲನೂ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಪೂರ್ತಿ ತಣ್ಣಗಾಗಿದೆ, ಬಿಸಿ ಇದ್ದಾಗ ಹಾಕೋ ಅವಶ್ಯಕತೆ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರನೇ ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕಾಗುತ್ತೆ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಲ್ಲ, ಅದು ಅಷ್ಟೇ ಮಸಾಲೆನ ನೀವು ಅನ್ನಕ್ಕೆ ಹಾಕ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹುರಿದಿರೋ ಮಸಾಲೆ ಹಾಕಿರೋದ್ರಿಂದ ತುಂಬ ರುಚಿಯಾಗಿದೆ. ಈಗ ಮಾವಿನಕಾಯಿ ಪೀಸ್ಗಳನ್ನ ಹಾಕ್ಕೊಂಡು ಪೂರ್ತಿ ತಣ್ಣಗಾದ ನಂತರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಸ್ಟವ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ತಿರೋದ್ರಿಂದ ಸ್ಟವ್ ಆನ್ ಆಗಿದೆ ಅಂತ ಅಂದ್ಕೊಳ್ಬೇಡಿ ನೀವು. ನಾನು ಮತ್ತೆ ಎಣ್ಣೆ ಕಾಯಿಸಿದಾಗ ಸ್ಟವ್ ಆಫ್ ಮಾಡಿದ್ದಕ್ಕೆ ಮತ್ತೆ ನಾನು ಸ್ಟವ್ನ ಆನ್ ಮಾಡ್ತಾಯಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಏರ್ಟೈಟ್ ಕಂಟೈನರಲ್ಲಿ ತುಂಬಿಟ್ಟು 1 ದಿವಸ ಆದ ನಂತರ ನೀವು ತೆಗೆದ್ರೆ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿದು ಮಾವಿನಕಾಯಿ ಪೀಸ್ಗಳೆಲ್ಲ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಈಗ ನಾನೆಲ್ಲ ಒಂದು ಡಬ್ಬಿಗೆ ಹಾಕಿ ಇಡ್ತಾಯಿದ್ದೀನಿ. ಮತ್ತೆ ಎಲ್ಲೂ ನಾನು ಎಣ್ಣೆ ಮಿಕ್ಸ್ ಮಾಡ್ತಾಯಿಲ್ಲ. ನೀವು 1 ದಿವಸ ಆದ ನಂತರ ತೋರಿಸ್ತೀನಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಉಪ್ಪಿನಕಾಯಿ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ. ತುಂಬಾ ಟೇಸ್ಟಿಯಾಗಿದೆ. ಒಂದು ಸಲ ಟ್ರೈ ಮಾಡಿ, ನೀವು ಪದೇ ಮಾಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಅದಷ್ಟು ಹುಳಿ ಮಾವಿನಕಾಯಿ ಬಳಸ್ಕೊಂಡೆ ಉಪ್ಪು ಖಾರ ಹುಳಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ 1 ದಿನ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಅಂತೇಳಿ ನೋಡ್ತಾ ಇದ್ದೀರಲ್ಲ. ಇದನ್ನು ಬಿಸಿ ಅನ್ನೋ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರದ್ದು. ತುಪ್ಪನೂ ಬೇಕಾಗಲ್ಲ, ಅಕಸ್ಮಾತ್ ಬೇಕಂದರೆ ನೀವು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಬಹುದು. ಸಾಂಬಾರು ಪಲ್ಯ ಚಟ್ನಿ ಏನೂ ಇಲ್ಲದೆ ಕೂಡ ಒಂದು ತಟ್ಟೆಯನ್ನು ಊಟ ಮಾಡ್ಬೋದು, ಅಷ್ಟೊಂದು ರುಚಿಯಾಗಿದೆ. ಒಂದು ಸಲ ಟ್ರೈ ಮಾಡಿ. ನಿಮಗೆ ಇಷ್ಟ ಆದಲ್ಲಿ ಇದಕ್ಕೆ 1 ಸ್ಪೂನಷ್ಟು ಜೋನಿ ಬೆಲ್ಲ ಕೂಡ ಹಾಕ್ಕೊಳ್ಬಹುದು. ಇದೇ ಉಪ್ಪಿನಕಾಯಿಗೆ ತುಂಬಾ ರುಚಿಯಾಗಿರುತ್ತೆ. ಉಪ್ಪು ಖಾರ ಹುಳಿ ಸಿಹಿ ಸೇರಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಜೋನಿ ಬೆಲ್ಲ ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿ ಸ್ವೀಟ್ನ ಹಾಕಿಲ್ಲ. ನಿಮ್ಮ ಮನೇಲಿ ಜೋನಿ ಬೆಲ್ಲ ಇದ್ದರೆ ಅಥವಾ ಬೆಲ್ಲನೇ ಇದ್ದರೆ ಕೂಡ ಹಾಕ್ಕೊಳ್ಬಹುದು. ತುಂಬಾ ರುಚಿಯಾದಂಥ ಉಪ್ಪಿನಕಾಯಿನ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ಮಾವಿನಕಾಯಿ ಸಿಕ್ತಾಗ ಅಥವಾ ಮಾವಿನಕಾಯಿ ಯುಗಾದಿ ಹಬ್ಬಕ್ಕೆ ಒಂದ್ಸಲ ಮಾಡಿ ನೋಡಿ.
ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.